2017ರಲ್ಲಿ ಒಬ್ರು ಮಾಹಿತಿ ಹಕ್ಕಿನಡಿ ಕೇಂದ್ರ ಗೃಹ ಇಲಾಖೆಗೆ ನೇತಾಜಿ ಸಾವಿನ ಬಗ್ಗೆ ಮಾಹಿತಿ ಕೇಳಿದಾಗ ಹೌದು, 1945ರಲ್ಲಿ ಆಗಸ್ಟ್ 18ರಂದು ವಿಮಾನ ದುರಂತದಲ್ಲಿ ನೇತಾಜಿ ಅವರ ಮರಣವಾಗಿದೆ ಅಂತ ಉತ್ತರಿಸಲಾಯಿತು. ನೇತಾಜಿ ಅವರದು ಅಸಹಜ ಸಾವು ಅನ್ನೋದೇ ಅವರ ಬೆಂಬಲಿಗರ ವಾದವಾಗಿತ್ತು. ಅದೇನೇ ಆದ್ರೂ ಬದುಕಿದ್ದಾಗ ನಮಗೋಸ್ಕರನೇ ಹೋರಾಡಿದ ವ್ಯಕ್ತಿಯ ಸಾವನ್ನೇ ಅಧಿಕೃತಗೊಳಿಸದೆ ಸಿಗಬೇಕಾದ ಗೌರವವನ್ನ ನೀಡದೆ 75 ವರ್ಷಗಳನ್ನ ಕಳೆದ್ಬಿಟ್ಟಿದೀವಿ. 550 ವರ್ಷಗಳ ವಿವಾದವನ್ನ ಬಗೆಹರಿಸಿ ರಾಮ ಮಂದಿರಕ್ಕೆ ನಾಂದಿ ಹಾಡಿದ ಮೋದಿಜಿ ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನ ತೆರವುಗೊಳಿಸಿ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ರು. ನೇತಾಜಿ ಅವರ ಹುಟ್ಟುಹಬ್ಬವನ್ನ ಪರಾಕ್ರಮ ದಿವಸ ಅಂತ ಕೂಡ ಆಚರಿಸಲಾಗ್ತಿದೆ. ಹಾಗೇನೆ ಈಗ ನೇತಾಜಿ ಅವರ ಯಶೋಗಾಥೆಗೆ ಭಾರತ ರತ್ನ ಅನ್ನೋ ಕಿರೀಟವನ್ನ ಇಡಬೇಕು ಎಂಬುದೇ ನಮ್ಮೆಲ್ಲರ ಮನವಿ. ಮೋದಿ ಹೈ ತೋ ಮುಮ್ಕಿನ್ ಹೈ.